ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನವಂಬರ್ ಮಂತು ಈ 12 ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ, ಶನಿ, ಬುಧ, ರಾಹು, ಕೇತು ಕೆಡಿಸ್ತಾವ ಕೊಡ್ತಾವ, ಹೆಂಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಲಿ. ಗುರು ಇನ್ನೂ ತಾಂಡವಾಡ್ತಿದ್ದಾನೆ. ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯ ಮತ್ತು ಬುಧಗ್ರಹ ಇಬ್ಬರು, ಸೂರ್ಯನೂ ಕುಜನು ಶುಕ್ರ ಒಟ್ಟಿಗೆ ಸೇರ್ತಾರೆ. ಈ ನವಂಬರ್ ಮಂತಲ್ಲಿ ಏನಾದ್ರು ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ, ನೀರತ್ತ ಜೋಪಾನಾಗಿರಿ, ಫ್ಲೈಟಲ್ಲಿ ಹುಷಾರಾಗಿರಿ, ಟ್ರೈನಲ್ಲಿ ಹುಷಾರಾಗಿರಿ. ದೊಡ್ಡ ಜಗಳ ಆಗುತ್ತೆ, ಇಡೀ ಪ್ರಾಪರ್ಟಿಗೆ ಅಣ್ಣ ತಮ್ಮದಿರು ಜಗಳ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟಾ ಹೊರಬಿಡ್ತವೆ. ತುಂಬ ತೊಂದರೆ. ಈ ಒಂದು ನವಂಬರ್ ಮಂತು ವೆರಿ ಡೇಂಜರ್ ತಿಂಗಳು. ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ತೀನಿ. ಏನು ಭಾಳ ಹೆದರ್ತಾ ಇದ್ದೀನಿ ಅಂದರೆ, 9ನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು, ಅದೇ ಥರ 11ನೇ ತಿಂಗಳು ಏನಾದ್ರು ಕೆಟ್ಟದ್ದು ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ. ಅದರಲ್ಲೂ ಕೂಡ ಧನುಸು ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಧನುಸು ರಾಶಿ ದಿವಸ ಹುಷಾರಾಗಿರಿ. ತುಂಬ ಕೆಟ್ಟ ಟೈಮ್ ನಡೆದಿದೆ ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಬೇಡಿ. ಆಪತ್ತಿದೆ, ಕೆಟ್ಟದಿದೆ, ತೊಂದರೆ ಇದೆ, ಗಂಡಾಂತರಗಳಿದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ. ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ. ಕೆಟ್ಟ ಹ್ಯಾಬಿಟಿಗೆ ಆ್ಯಡ್ ಮಾಡ್ಕೊಬೇಡಿ. 11ನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 11ನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಭಾಳ ಕೆಟ್ಟದಿದೆ, ಭಾಳ ರಾಜಯೋಗನೂ ಇದೆ, ಕೆಟ್ಟದಿದೆ. ಯಾವೆಲ್ಲ ರಾಶಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜಯೋಗ. ಈ ರಾಜಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ. 11ನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ, ದುಃಖ ಆಗುತ್ತೆ ಪ್ರಪಂಚದಲ್ಲಿ. ಅದರಲ್ಲೂ ಕೂಡ 11ನೇ ತಿಂಗಳಲ್ಲಿ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದು. ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ. 11ನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಇರೋದು. ಅದರಲ್ಲೂ ಕೂಡ ತಮಿಳ್ನಾಡು ಉರಿಬೋದು. ತುಂಬ ಕೇರ್ಫುಲ್ಲಾಗಿರಿ. 11ನೇ ತಿಂಗಳಲ್ಲಂತೂ ಎಲ್ಲೂ ಟೆಂಪಲ್ಗೆ ಮತ್ತೊಂದಕ್ಕೆ ಹೋಗ್ಬೇಡಿ. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ. ಮಿಥುನ ರಾಶಿಯರಿಗಂತೂ ಭಾಳ ರಾಜಯೋಗವನ್ನು ಕೊಡ್ತಾಯಿದ್ದಾರೆ. ಯಾಕಂದರೆ ಗುರು ಧನಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ ಹುಚ್ಚನಾಗಿದ್ದಾನೆ. ಒಳ್ಳೆ ಮಾತು, ಒಳ್ಳೆ ಗೆಳೆಯರು, ಒಳ್ಳೆ ಫ್ರೆಂಡು, ತುಂಬ ಪಾಸಿಟಿವ್. ಬುಧಗ್ರಹ ನಿಮ್ಮ ಮಕ್ಕಳಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಬುಧಗ್ರಹ ತುಂಬ ಪವರ್ಫುಲ್, ಪಂಚಮ ಸ್ಥಾನದಲ್ಲಿದ್ದಾನೆ. ಆದರೆ ಒಂದು ಸರಿಗೆ ನಿಮಗೆ ವಿಪರೀತ ರಾಜಯೋಗ, ವಿಪರೀತ ದುಃಖವನ್ನು ಕೊಡುತ್ತೆ. ನೀವು 15ನೇ ತಾರೀಕು ಆದಮೇಲೆ ನವಂಬರ್ ತಿಂಗಳಲ್ಲಿ ನಿಮಗೆ ದೊಡ್ಡ ಜಗಳ ಆಗುತ್ತೆ. ಯಾರ ಹತ್ರ ನೀವು ಮಾತು ಬಿಡ್ತೀರಾ, ತುಂಬ ನಷ್ಟ ಆಗುತ್ತೆ. ನಿಮ್ಮ ಮನೇಲಿ ಕಳ್ತನ ಕೂಡ ಆಗುತ್ತೆ. ಯಾಕಂದರೆ ಶುಕ್ರ ಕುಜ ಸೂರ್ಯ ಶನಿ 4 ಗ್ರಹಗಳು ನಿಮಗೆ ವ್ಯಯಸ್ಥಾನ ನೋಡ್ತಾರೆ. ನಿಮ್ಮ ಮನೇಲಿ ಕಳ್ತನ ಆಗುತ್ತೆ. ಇಲ್ವಾ ನಿಮಗೆ ಕೆಟ್ಟ ಹೆಸರನ್ನ ತಂದಿಡ್ತಾರೆ. ಹುಡುಗ ಇಲ್ಲ ಹುಡುಗಿಗೆ ನಿಮಗೆ ಅಕ್ರಮ ಸಂಬಂಧ ಇದೆ ಅಂತ ಕೆಟ್ಟ ಹೆಸರನ್ನ ತಂದಿಡ್ತಾರೆ. ಶನಿನೂ ಕೂಡ ನೋಡೋದು, ಸೂರ್ಯ ನೋಡೋದು, ಶುಕ್ರ ನೋಡೋದು, ಕುಜಗ್ರಹ ನಿಮಗೆ 12ನೇ ಭಾವ ನೋಡ್ತಾನೆ. ನೀವು ಈ ಒಂದು ತಿಂಗಳಲ್ಲಿ ನಿಮಗೆ ಆ ಥರದ್ದು ಏನೂ ತೊಂದರೆ ಆಗ್ಬಾರ್ದು, ನಿಮ್ಮಲ್ಲಿ ಕಳ್ತನ ಆಗ್ಬಾರ್ದು, ನಿಮಗೆ ಕೆಟ್ಟ ಹೆಸರು ಬರಬಾರ್ದು, ನಿಮಗೆ ಒಂದು ಆಘಾತಗಳಿಂದ ಆಚೆ ಬರ್ಬೇಕಂದ್ರೆ ನಿಮ್ಮ ಲೈಫಲ್ಲಿ ಈ ಒಂದು ತಿಂಗಳಲ್ಲಿ ನವಗ್ರಹಗಳನ್ನ ನೀವು ಪೂಜೆ ಮಾಡಲೇಬೇಕು. ನಿಮ್ಮ ಮನೆಯಲ್ಲಿರುವಂಥ ನವಗ್ರಹಗಳು, ನಿಮ್ಮ ಮನೆ ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಒಂದು ನವಗ್ರಹ ಪೂಜೆ ಮಾಡಿಸಿ ನೀವೇ ಮಾಡಿ. ನವಗ್ರಹಗಳಿಗೆ 9 ನವಗ್ರಹಗಳಿಗೂ ಮಾಲೆ ಹಾಕ್ಬಿಟ್ಟು 9 ಭಾಳ ವಿಶೇಷವಾಗಿ ಒಂದು 3 ಥರವನ್ನು 1 ಥರ ಸ್ವೀಟನ್ನು ಪೂಜೆ ಮಾಡಿ ಅಲ್ಲೇ ದಾನ ಕೊಟ್ಟು ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ದಿವಸ ನೀವು ನವಗ್ರಹಗಳ ಶ್ಲೋಕವನ್ನು ಹೇಳಲೇಬೇಕು. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಬೇಶ ರಾಹುವೆ ಕೇತುವೆ ನಮಃ ಅಂತ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇಲ್ವಾ ತುಂಬ ಅವಮರ್ಯಾದೆನ ಅನುಭವಿಸ್ತೀರಾ ನೋಡಿ. ದಯವಿಟ್ಟು ಬೇಗ ಹೋಗ್ಬೇಕಾ ಬಸ್ ಹತ್ತಬೇಕು, ಬೇಗ ಹೋಗ್ಬೇಕಾ ಕಾರ್ ತಗೋಬೇಕು, ಇನ್ನೂ ಬೇಗ ಹೋಗ್ಬೇಕಾ ಫ್ಲೈಟಲ್ಲಿ ಹೋಗಿ, ನೆಮ್ಮದಿಯಾಗಿ ಹೋಗ್ಬೇಕಾ ಟ್ರೈನಲ್ಲಿ ಹೋಗಿ. ಏನಿಲ್ಲದೆ ಹೋಗ್ತೀನಿ ಅಂದರೆ ಯಾರೂ ಕಣಕ್ಕೆ ಹೋಗಲ್ಲ. ನಿಮಗೆ 15ನೇ ತಾರೀಕು ಮೇಲಿಂದ ತುಂಬ ಗಂಡಾಂತರದಿಂದ ನೀವು ಪಾರಾಗಬೇಕಂದ್ರೆ ಒಂದು ಸರಿ ಫ್ರೀ ಆದರೆ ನವಗ್ರಹಗಳ ಟೆಂಪಲ್ನ ದರ್ಶನ ಮಾಡಿ. ಕುಂಭಕೋಣಮಲ್ಲಿರುವಂಥ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇಲ್ವಾ ನಿಮ್ಗೆ 15ನೇ ತಾರೀಕು ಮೇಲೆ ತುಂಬ ಕೆಟ್ಟದ ಫಲಗಳು ಕೂಡ ನಾನು ಕಂಡು ಬಂದಿದ್ದೆ. ಅದನ್ನು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನನಗೆ ಅನಿಸಿದ್ದನ್ನು ಪರ್ಫೆಕ್ಟಾಗಿ ಗ್ರಹಗಳ ಬಗ್ಗೆ ಹೇಳ್ತೀನಿ. ಆದರೆ ದುಡ್ಡು ಬರುತ್ತೆ, ನೆಮ್ಮದಿ ಇರಲ್ಲ. ದುಡ್ಡು ಯಾವ ರೀತಿಯಲ್ಲಿ ಬರುತ್ತೋ ಅದೇ ರೀತಿಯಲ್ಲಿ ಕೆಟ್ಟ ಹೆಸರು ಕೂಡ ಬರುತ್ತೆ. ಕೆಟ್ಟ ಹೆಸರು ಬರ್ದೇ ಥರ ನೋಡ್ಕೊಳ್ಳಿ. ನಿಮಗೆ ತುಂಬ ಪಾಸಿಟಿವ್ನ ಕೊಡೋವಂಥ ಗ್ರಹಗಳು ನವಗ್ರಹಗಳು. ನವಗ್ರಹಗಳಿಗೆ ಹೋಗಿ ನಿಮ್ಮ
ಈ ಕಪ್ಪವನ್ನು ಕಟ್ಬಿಟ್ಟು ಬಂದರೆ ನಿಮ್ಮ ಭಕ್ತಿ ಕಪ್ಪ ಹಣ ಅಂತ ಹೇಳುತ್ತೆ. ಅಂದರೆ ಭಕ್ತಿನೇ ಕಪ್ಪ ಹಣ ಅಂತ ಹೇಳುತ್ತೆ. ಭಕ್ತಿನ ಕೊಟ್ಟು ನವಗ್ರಹಗಳಿಗೆ ದರ್ಶನ ಮಾಡಿ ಅವರು ಭಕ್ತಿಯಿಂದ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನಿಮ್ಗೆ ಒಳ್ಳೆ ಸಂತೋಷ, ಭಾಗ್ಯ, ನಿಮ್ಮಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ನವಗ್ರಹಗಳು ಕೊಡಬೇಕು. ಅಂದರೆ ನೀವು ನವಗ್ರಹಗಳೇ ಪ್ರಾರ್ಥನೆ ಮಾಡಿ. ಅದರಲ್ಲೂ ಕೂಡ ನಿಮಗೊಂದು ಮಾತನ್ನು ಹೇಳ್ತಾ ಇದ್ದೀನಿ, ನೀವು ಗುರುನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಕೋಟಿ ಪುಣ್ಯ ಬರುತ್ತೆ. ಗುರುಗ್ರಹದ ಒಂದು ಫೋಟೋವನ್ನು ತಂದು ಇಟ್ಕೊಳ್ಳಿ, ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಗೆ ಬೇಕು ಅಂದರೆ ನಮ್ಮಲ್ಲಿ ಬಂದಿಸ್ಕೊಳ್ಳಿ, ಒಳ್ಳೆಯದಾಗಲಿ.